ಹಾಯ್ ಜನರ್ಸ್, ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಆ ಬ್ಲೌಸ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಬಹಳ ಜನ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಫೋಟೋನ ಕಳಿಸಿ ಈ ಬ್ಲೌಸ್ ಡಿಸೈನ್ನ ಯಾವ ಥರ ಕಟ್ ಮಾಡೋದು ಅಂತ ಹೇಳ್ಕೊಡಿ, ಅಥವಾ ಯಾವ ಮೆಷರ್ಮೆಂಟ್ ಅಂತ ಹೇಳಿ, ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಮೆಷರ್ಮೆಂಟ್ ಇರುತ್ತೆ ಈ ಪ್ಯಾಟರ್ನ ರೆಡಿ ಮಾಡಲಿಕ್ಕೆ ಅಂತ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸಿಂಪಲ್ ಆಗಿರೋ ಒಂದು ಬ್ಲೌಸ್ನ ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ನಾವು ಕಟ್ ಮಾಡಬೇಕು ಮತ್ತು ಇದಕ್ಕೆ ಯಾವ್ಯಾವ ಮೆಷರ್ಮೆಂಟ್ ಇಂಪಾರ್ಟೆಂಟ್ ಇದೆ, ಮತ್ತು ಯಾರಾದರೂ ಕಸ್ಟಮರ್ ನಮಗೆ ಯಾವುದಾದ್ರೂ ಬ್ಲೌಸ್ ಡಿಸೈನ್ಸ್ನ ಕೊಟ್ಟಾಗ ಅದನ್ನು ಯಾವ ಥರ ನಾವು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ಮೊದಲಿಗೆ ನಾನು ಇಲ್ಲೊಂದು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಈ ಡ್ರಾಯಿಂಗ್ ಆದರೆ ವೆರಿ ಇಂಪಾರ್ಟೆಂಟ್ ಇದೆ. ನೀವೇನಾದರೂ ಯಾರಿಗಾದ್ರೂ ಕ್ಲೈಂಟ್ಗೆ ಹೊಲಿತಾ ಇರಲಿ, ನಿಮಗೋಸ್ಕರನೇ ಹೊಲಿತಾ ಇರಲಿ, ಯಾವುದೇ ಹೊಸ ಡಿಸೈನ್ನ ನೀವು ತೆಗ್ದಿದ್ದೀರ ಅಂದರೆ ಒಂದು ಡ್ರಾಯಿಂಗನ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಟ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದೊಂದು ಐಡಿಯಾ ನಿಮ್ಮ ಮೈಂಡಲ್ಲಿ ಬಂದುಬಿಡತ್ತೆ. ಸೊ ಅದಾದ ಕೂಡ ನೀವು ಈಸಿಲಿ ಕಟ್ ಮಾಡ್ಬೋದು. ನಾವು ರ್ಯಾಂಡಮಾಗಿ ಬಟ್ಟೆ ತೊಗೊಂಡು ಕೂತಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಥರ ಇಲ್ದಿರ ಈ ಥರ ಒಂದು ಡೀಟೇಲಾಗಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಸೊ ಮುಂದೆ ಯಾವಾಗ ನಿಮ್ಗೆ ಆ ಡಿಸೈನ್ ಕಟ್ ಮಾಡೋವಾಗ ಇದೊಂದು ನಿಮ್ಗೆ ಗೊತ್ತೇ ಇರುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಂತ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸೇಮ್ ಆ ಡಿಸೈನ್ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅದನ್ನೇ ಪೇಪರ್ ಮೇಲೆ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದರಲ್ಲಿ ನಮಗೆ ಮೊದಲು ಇಂಪಾರ್ಟೆಂಟ್ ಎಲ್ಲ ಬ್ಲೌಸಲ್ಲಿ ಇದ್ದಂಗೆ ನಾವು ತೊಗೊಳ್ಳೋದೇ ಲೆಂತ್ ಹ್ಯಾಗೆ ತೊಗೊಳ್ಬೇಕು ಅಂದ್ಕೊಂಡು ಆಲ್ರೆಡಿ ಎಲ್ಲ ನನ್ನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಸೇಮ್ ಟು ಸೇಮ್ ಲೆಂತ್ನ ತೊಗೊಳ್ಬೇಕು, ಅಥವಾ ನಿಮಗೆ ಬರುತ್ತೆ ಅಂದರೆ ನೀವು ಅದೇ ಥರನೇ ಪೂರ್ತಿ ಬ್ಲೌಸ್ ಲೆಂತನ್ನು ತೊಗೊಳ್ಳಿ. ಯಾವ ಥರ ತೊಗೊಳ್ಬೇಕು ಅದೇ ಥರನೇ. ಅದಾದ ಕೂಡ ನೆಕ್ಸ್ಟು ನಮ್ಮ ಯಾವುದೇ ಡಿಸೈನ್ ಬ್ಲೌಸಲ್ಲಿ ಅದು ಡೀಪ್ ನೆಕ್ಕ ಪ್ಯಾಕ್ ನೆಕ್ಕ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾಕಂದರೆ ಅದರಿಂದನೇ ಮುಂದಿನ ಪ್ರೊಸೆಸ್ ಎಲ್ಲ ಶುರು ಆಗೋದಲ್ವಾ. ಸೊ ನೆಕ್ ವೆರಿ ಇಂಪಾರ್ಟೆಂಟು, ನಮಗೆ ಗೊತ್ತಿದ್ದೇ ಇದೆ. ಸೊ ಅದೇ ಥರನೇ ನೀವೇನು ಮಾಡಬೇಕು ಅಂದರೆ ಈ ನೆಕ್ ಡೀಪಾ ಮತ್ತು ಪ್ಯಾಕ್ ಅಂತ ಅನಾಲಿಸಿಸ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಬೋಟ್ ನೆಕ್ ಇದೆ. ಯಾಕೆ ಅಂತಂದರೆ ಫ್ರಂಟಲ್ಲಿ ಬಂದು ವಿ ಡೀಪ್ ನೆಕ್ ಇದೆ. ಸೊ ವಿ ಡೀಪ್ ನೆಕ್ ಫ್ರಂಟಲ್ಲಿ ಇದ್ದಾಗ ಬ್ಯಾಕಲ್ಲಿ ನಾವು ಕ್ಲೋಸ್ ನೆಕ್ನ ಕಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಆವಾಗ ಒಂಥರ ಅದು ಎದ್ದು ಕೂತ್ಕೊಂಡಿದ್ದ ಥರ ಅನಿಸುತ್ತೆ, ಕಂಫರ್ಟೇಬಲ್ ಅನಿಸಲ್ಲ, ಅದ್ರ ಲುಕ್ ಬರೋದಿಲ್ಲ. ಅಂದರೆ ಬ್ಲೌಸ್ ಒಂದು ಲುಕ್ ಅನ್ನೋದು ಇರುತ್ತಲ್ವಾ, ಸೊ ಅದು ಬರಲ್ಲ. ನಾವು ಹೇಳ್ತೀವಿ ಯಾವಾಗ ಒಂದು ನೆಕ್ಗೆ ಇನ್ನೊಂದು ನೆಕ್ ಕಾಂಪ್ಲಿಮೆಂಟ್ ಮಾಡುತ್ತೆ ಯಾವಾಗ್ಲೂ. ಸೊ ಅದೇ ಥರನೇ ಫ್ರಂಟ್ ನೆಕ್ಕು ವಿಯಲ್ಲಿ ಇತ್ತಂದರೆ ಬ್ಯಾಕ್ ನೆಕ್ ಬೋಟ್ ಶೇಪಲ್ಲಿದ್ದರೆ ಇಸ್ ವೆರಿ ವೆರಿ ಯುನೀಕಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಫ್ರಂಟಲ್ಲೂ ವಿ ಇಟ್ಟು ಬ್ಯಾಕಲ್ಲೂ ವಿ ಇಡ್ಬೋದು. ಆದರೆ ಕ್ಲೋಸ್ ನೆಕ್ ಇಡ್ತೀವಿ ನೋಡಿ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಲುಕ್ ಬರೋದಿಲ್ಲ. ನಾರ್ಮಲಾಗಿ ಕ್ಲೋಸ್ ನೆಕ್ ಯಾರೂ ಇಡೋದಿಲ್ಲ, ಎಲ್ಲರೂ ಬೋಟ್ ನೆಕ್ಕೆ ಇಡ್ತಾರೆ. ನೀವು ನೋಡಿರ್ಬೋದು, ಅದು ಕ್ಲೋಸ್ ಇರುತ್ತೆ, ಆದರೆ ಬೋಟ್ ಶೇಪಲ್ಲಿ ಈ ನೆಕ್ ಇರುತ್ತೆ ಅಂತ ಹೇಳಿದ್ರೆ ಅದರ ಅರ್ಥ. ಸೊ ಅದೇ ಥರನೇ ಇಲ್ಲಿ ಬೋಟ್ ನೆಕ್ ಇದೆ, ಓಕೆ ಅಲ್ವಾ. ನಾವು ನೆಕ್ ಡೀಪ್ನ ಅರ್ಥ ಮಾಡ್ಕೊಂಡ್ವಿ. ಅದಾದ ಕೂಡ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬ್ಲೌಸ್ ಪ್ಯಾಟರ್ನ್. ನಾರ್ಮಲಾಗಿ ಸ್ಟಾರ್ಟಿಂಗಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಈ ಬ್ಲೌಸ್ ಸಿಂಗಲ್ ಡಾಟ್ ಇದೆಯಾ, ಪ್ರಿನ್ಸಸ್ ಕಟ್ ಇದೆಯಾ, ವೇಸ್ಟು ಶೋಲ್ಡರ್ ಡಾಟ್ ಇದೆಯಾ, ಅಥವಾ 4 ಡಾಟ್ ಬ್ಲೌಸ್ ಇದೆಯಾ, 3 ಡಾಟ್ ಬ್ಲೌಸ್ ಇದೆಯಾ, ಈ ಥರ ಎಲ್ಲ ನಾವು ಫಸ್ಟಲ್ಲೇ ಅರ್ಥ ಮಾಡ್ಕೊಂಡು ಬಿಡ್ತೀವಿ ನೋಡ್ದಂಗೆ. ಸೊ ಅವೆರಡನೇ ಇಂಪಾರ್ಟೆಂಟಾಗಿ ಬರ್ಕೋಬೇಕು ನೀವು ಒಂದು ಕಡೆ. ಹೌದು, ನನಗೆ ಇದು ಇಂಪಾರ್ಟೆಂಟ್ ಇದೆ. ಅದಾದ ಕೂಡ ಇಲ್ಲಿ ಮೂರನೇ ದಿನ ಶೋಲ್ಡರ್ ನೋಡಿ. ಶೋಲ್ಡರ್ ಯಾಕೆ ಅಂತ ಇಂಪಾರ್ಟೆಂಟ್ ಅಂದರೆ ಈಗ ಇದೇನಾದರೂ ಡೀಪ್ ನೆಕ್ ಇದೆ ಅಂದರೆ ನಾವು ಶೋಲ್ಡರ್ ಮೈನಸ್ ಮಾಡಬೇಕಾಗತ್ತಲ್ವ, ಅದಕ್ಕೋಸ್ಕರ ಶೋಲ್ಡರ್ನು ಕೂಡ ನಮಗೆ ಬೇಕಾಗುತ್ತೆ. ತಿಳ್ಕೊಳ್ಬೇಕಂದ್ರೆ ನಾವಿಲ್ಲಿ ಬರ್ಕೋಬೇಕು, ಶೋಲ್ಡರ್ ಮೈನಸ್ ಮಾಡಬೇಕಾಗಿದೆ ಇದರಲ್ಲಿ ಅನ್ನೋದನ್ನ ಬರ್ಕೊಳ್ಬೇಕು ಪಾಯಿಂಟಾಗಿ. ಅದಾದ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಯಾವುದೇ ಬ್ಲೌಸ್ ಹೊಲಿರಿ, ಯಾವುದೇ ಡ್ರೆಸ್ ಹೊಲಿರಿ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಅಂದರೆ ನಮ್ಮದು ಶೋಲ್ಡರ್ ಟು ಅಪೆಕ್ಸ್ ಬಹಳ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಅಪೆಕ್ಸ್ ಪಾಯಿಂಟ್ ಇಟ್ಕೊಂಡೆ ನಾವು ಎಲ್ಲ ಬ್ಲೌಸು ಡಾಟ್ನ ಕೂಡ ನಾವು ಐಡೆಂಟಿಫೈ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾವು ಬ್ಲೌಸು ಲೆಂತ್ನು ಕೂಡ ಅದರಿಂದ ಐಡೆಂಟಿಫೈ ಮಾಡ್ಬೋದು, ಮತ್ತು ನೆಕ್ ಡೀಪ್ನ ಕೂಡ ನಾವು ನಮ್ಮದು ಅಪೆಕ್ಸ್ ಪಾಯಿಂಟ್ ಇಟ್ಕೊಂಡು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೀವು ಫೋಟೋದಲ್ಲಿ ನೋಡೋ ಥರನೇ ನಿಮ್ಗೆ ಗೊತ್ತಾಗುತ್ತೆ ನೆಕ್ ಎಷ್ಟು ಡೀಪ್ ಇದೆ, ತುಂಬ ಡೀಪ್ ಇದೆ ಅಂತ ಗೊತ್ತಾಗ್ತದೆ. ಸೊ ಅದು ಇಷ್ಟೇ ಡೀಪ್ ಅಂತ ನೀವು ಹೆಂಗೆ ಅನಾಲಿಸಿಸ್ ಮಾಡ್ತೀರಾ? ಸೊ ಅದಕ್ಕೆ ತುಂಬ ಈಸಿ ವೇಲ್ ಆದರೆ ಹೇಳೋದಾದರೆ ನೀವು ಅಪೆಕ್ಸ್ ಪಾಯಿಂಟ್ ಇಟ್ಕೊಂಡು ಆ ನೆಕ್ನ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಈಗ ನಮ್ದು ಅಪೆಕ್ಸ್ ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಆ ಫೋಟೋದಲ್ಲಿ ನೋಡೋವಾಗೆ ನಿಮ್ಗೆ ಗೊತ್ತಾಗುತ್ತೆ ಅಪೆಕ್ಸ್ ಪಾಯಿಂಟಿಂದ ಆ ನೆಕ್ ಡೀಪು 1.25 ಇಂಚು ಗಂಟ ಕೆಳಗಿದೆ, ನೋಡಿದಾಗೆ ಗೊತ್ತಾಗತ್ತಲ್ಲ. ಸೊ ಇದು ನಿಮ್ಗೆ ಏನಾಗುತ್ತೆ, ಈಗ ನಿಂದು ಅಪೆಕ್ಸ್ ಪಾಯಿಂಟ್ 10 ಇಂಚ್ ಇತ್ತು ಅಂತ ತಿಳ್ಕೊಳ್ಳಿ, ಸಾರಿ 10.5 ಇತ್ತು ಅಂತ ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ನಾನು ಇದಕ್ಕೆ ಏನು ಮಾಡಬೇಕು, ನೆಕ್ ಡೀಪ್ನ ಐಡೆಂಟಿಫೈ ಮಾಡಲಿಕ್ಕೋಸ್ಕರ ನಾನು ಇಲ್ಲಿ ಮಾಡಬೇಕಾಗಿರೋ ಸಿಂಪಲ್ ಕೆಲಸನೇ, ಇದಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡು ಅಥವಾ 1.25 ಇಂಚನ್ನ ಆ್ಯಡ್ ಮಾಡಿದ್ರೆ ನನಗೆ ಅವಾಗ 11.5 ಇಂಚಿಗೆ ನಂದು ನೆಕ್ ಡೀಪ್ ಅಂತ ಬರುತ್ತೆ. ಸೊ ನಾನು ಏನು ಮಾಡ್ತೀನಿ, ನಾನು ಪ್ಯಾಟರ್ನ್ ರೆಡಿ ಮಾಡುವಾಗ ನಾನು ಇದಕ್ಕೆ ಸೀದಾ ಲೈನ್ ಮಾಡ್ಕೊತೀನಲ್ವ, ಈ ಥರ ಇದ್ರ ಕೆಳಗೆ ಹಿಂಗೆ ಸೀದಾ ಲೈನ್ ಮಾಡ್ಕೊತೀನಿ. ಕ್ರಾಸಾಗಿ ನಾನು ಇದನ್ನು ನಂದು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ, ಓಕೆ ಅಲ್ವಾ. ಸೊ ಆ ಥರ ನೀವು ಈ ನೆಕ್ ಡೀಪ್ನ ಐಡೆಂಟಿಫೈ ಮಾಡ್ಬೋದು. ಇವ್ರು ಇಲ್ಲಿ ಅಪೆಕ್ಸ್ ಪಾಯಿಂಟಿಗಿಂತ ಕೆಳಗಂಟ ಇದೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ಆವಾಗ ಆ ನೆಕ್ ಡೀಪ್ ಏನು ಅಂತೇಳಿ ನಿಮ್ಗೆ ಅನಾಲಿಸಿಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದಾದ ಕೂಡಲೇ ನೆಕ್ಸ್ಟು ನಮ್ಮದು ಸೆಂಟರ್ ಶೇಪ್ ನೋಡಿದ್ದೀರಲ್ಲ ನೀವು, ಈ ಶೇಪ್ನ ಕೂಡ ಈಗ ನಮಗೇನು ಈ ನೆಕ್ ಐಡೆಂಟಿಫೈ ಮಾಡಿಬಿಟ್ವಿ ಅಂತಂದರೆ ನಾವು ಈ ಶೇಪ್ನ ಐಡೆಂಟಿಫೈ ಮಾಡೋದು ತುಂಬ ಈಸಿ. ಇಷ್ಟೇ ಅಷ್ಟೇ ಅಂತ ಏನಿಲ್ಲ. ಈಗ ಆ ಪಟ್ಟಿ ನೋಡಿದವಾಗ ನಿಮ್ಗೆ ಗೊತ್ತಾಗ್ತದೆ ಅದು 1.5 ಹಿಡಿದು 2 ಇಂಚು ಅಥವಾ 2.5 ಇಂಚ್ ಇದೆ ಅಂಥೇಳಿ. ಸೊ ನೀವೇನು ಮಾಡ್ಬೋದು ಅಂದರೆ ಆ ಪಟ್ಟಿನ ಅಷ್ಟೇ ಇಟ್ಕೊಂಡ್ರೆ ಆಯಿತು. 1.5 ಇಂಚ್ ಇದೆ ಅಪ್ಪ, ಈ ನೆಕ್ ಆದ ಕೂಡ 1.5 ಇಂಚ್ ಅದು ಬರುತ್ತೆ, ಪಟ್ಟಿ ಬರುತ್ತೆ. ಅದಕ್ಕೆ ಮತ್ತೆ ನಮ್ಮದೇನು ಹೊಲಿಗೆಗೋಸ್ಕರ ನಾವು ಬಿಡಬೇಕಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡ್ರಾಯ್ತು. ನೆಕ್ ಹತ್ರ ಒಂದು ಅರ್ಧ ಇಂಚ್ ಹೋಗುತ್ತೆ, ಕೆಳಗಡೆ ಒಂದು ಜಾಯಿಂಟಿಂಗ್ ಒಂದು ಅರ್ಧ ಇಂಚ್ ಹೋಗುತ್ತೆ. ಸೊ ಅವಾಗ 1 ಇಂಚ್ ಪ್ಲಸ್ ಮಾಡಿದ್ರೆ ಆ ಪಟ್ಟಿ ಮಾರ್ಕ್ 2.5 ಇಂಚು ನಾವೇನು ಪ್ಯಾಟರ್ನ್ ರೆಡಿ ಮಾಡಿರ್ತೀವಲ್ಲ
ಆ ಪ್ಯಾಟರ್ನಲ್ಲಿ ಆ ಥರ ಮಾರ್ಕ್ ಮಾಡಿದ್ವಿ ಅಂದರೆ ಮುಗೀತು, ನಮ್ಗೆ ಅವಾಗ ಈ ಪಟ್ಟಿ ಕೂಡ ಸೈಜಲ್ಲಿ ಬಿಡತ್ತೆ. ಓಕೆ ಅಲ್ವಾ? ಸೊ ಇಷ್ಟೇ, ತುಂಬ ಸಿಂಪಲ್ಲಾಗಿ ನಾವು ನಮ್ಮ ಬ್ಲೌಸಸ್ನ ಹೇಗೆ ಡಿಸೈನ್ ಮಾಡ್ಕೊಳ್ಳೋದು ಅಂತ ಇದರಿಂದ ಗೊತ್ತಾಗುತ್ತೆ. ಈ ಥರ ನಾವು ಅನಾಲಿಸಿಸ್ ಮಾಡ್ಕೊತಾ ಹೋದಾಗ ನಾವು ಯಾವುದೇ ಡಿಸೈನ್ನ ನೋಡಿದ ಕೂಡಲೇ ನಮಗೊಂದು ಐಡಿಯಾ ಬರುತ್ತೆ, ಈ ಡಿಸೈನ್ ಇಷ್ಟೇ ಇದೆ, ಹಿಂಗೆ ಕಟ್ ಮಾಡಿದ್ದಾರೆ, ಇದೇ ಥರ ಸ್ಟಿಚ್ ಮಾಡ್ಬೋದು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ಕಮೆಂಟಲ್ಲಿ ಕೂಡ ಮಾಡಿದರು, ಬುಕ್ಸಲ್ಲಿ ಕಟಿಂಗ್ ಮಾತ್ರ ಇದೆ, ಸ್ಟಿಚಿಂಗ್ ಇಲ್ಲ ಅಂಥೇಳಿ. ನಾವೇನು ಕಟ್ ಮಾಡ್ತೀವಲ್ಲ ಅದನ್ನೇ ಸ್ಟಿಚ್ ಮಾಡ್ತೀವಿ, ಹೌದಲ್ವಾ? ಎಲ್ಲೆಲ್ಲಿ ಏನು ನಾರ್ಮಲಾಗಿ ಎಲ್ಲ ಒಂದೇ ಇದೆ. ಬ್ಲೌಸ್ ಹೊಲಿರಿ, ಚೂಡಿದಾರ್ ಹೊಲಿರಿ, ಫ್ರಾಕ್ ಹೊಲಿರಿ, ಸ್ಲೀವ್, ಶೋಲ್ಡರ್, ವೇಸ್ಟ್, ಇವನ್ನ ಜಾಯಿಂಟ್ ಮಾಡೋದು ಬಂದೇ ಬರುತ್ತೆ, ಹೌದಲ್ವಾ? ಅಷ್ಟೇ ಕಾಮನಾಗಿ ಇಷ್ಟೇ ಇರೋದು. ನೆಕ್ ಅಂತೂ ನಾವು ಫಿನಿಶ್ ಮಾಡಲೇಬೇಕು. ಡೀಪ್ ನೆಕ್ ಇದ್ದರೆ ನಮಗೆ ಜಿಪ್ಪಿನ ನೆಸಸರಿ ಇರಲ್ಲ. ಅದು ಡೀಪ್ ಇರಲಿಲ್ಲ ಅಂದರೆ ನಮಗೇನು ಬೇಕಾಗುತ್ತೆ, ಜಿಪ್ ಬೇಕಾಗುತ್ತೆ. ಸೊ ಆ ಥರ ನೀವು ಚಿಕ್ಕ ಚಿಕ್ಕ ಪಾಯಿಂಟ್ನ ಅರ್ಥ ಮಾಡ್ಕೊತಾ ಹೋದ್ರಿ ಅಂದರೆ ನೀವು ಯಾವುದೇ ಡಿಸೈನ್ನ ನೋಡಿ ಈಸಿಯಾಗಿ ಹೊಲಿಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.